ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಪ್ರಾರಂಭ ಮಾಡೋಣ. ಇದಕ್ಕೆ ನಾನು ಕಮಲ್ ಕಡೆ ಥ್ರೆಡ್ ತಗೊಂಡಿದ್ದೀನಿ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಬಟ್ಟೆಗೆ ಲಾಕ್ ಮಾಡಿ, ಆಮೇಲೆ 3 ಚೈನು ಬಟ್ಟೆಗೆ ಲಾಕು, ಮತ್ತೆ 3 ಚೈನು ಬಟ್ಟೆಗೆ ಲಾಕು ನೋಡಿಕೊಂಡು ಅಳತೆ ನೋಡಿಕೊಂಡು ಲಾಕ್ ಮಾಡಿ, ಮತ್ತೆ 3 ಚೈನು ಡಬಲ್ ಆರ್ಚ್ ಕುಚ್ಚಿನ ಬೇಸ್. ಇದು ಮೊದಲೇ ಮಾಡಿದ್ದೀನಿ, ಎಲ್ಲ ಡಬಲ್ ಆರ್ಚ್ ಕುಚ್ಚಲ್ಲೂ ಇದೇ ಮಾಡೋದು. ನನ್ನ ವಿಡಿಯೋಗಳಲ್ಲಿ ನಿಮಗೆ ಸಿಗತ್ತೆ, ಎಲ್ಲದರಲ್ಲೂ ತೋರಿಸಿದ್ದೀನಿ. 3 ಸಾರಿ 3 ಚೈನ್ ಮಾಡಿದ್ದೀನಿ ಸ್ಟಾರ್ಟಿಂಗು. ಈಗ ರೌಂಡ್ ಬೀಟ್ ತಗೊಳ್ತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ ಮತ್ತು ಅದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತು 5 ಸಾರಿ 3 ಚೈನು ಡಬಲ್ ಆರ್ಚ್ ಕುಚ್ಚಿನ ಬೇಸು. 1 2 3 ಬಟ್ಟೆಗೆ ಲಾಕ್ ಅಳತೆ ಮಾಡಿಕೊಂಡು 1 2 3 ಮತ್ತು ಇನ್ನೊಂದು ಸಾರಿ 1 2 3 ಸಾರಿ ಆಯ್ತು. ಈಗ 1 2 3 4 ಸಾರಿ ಆಯಿತು. ಮತ್ತು 1 2 3 5ನೇ ಸಾರಿ. ಒಂದು 2 3 4 5. ಇನ್ನು ಮತ್ತೆ ಬೀಡ್ಸ್ ಸೇರಿಸ್ಕೊಳ್ಳಿ. ಫುಲ್ ಸೀರೆ ಇದೇ ಥರ ಮಾಡ್ಕೊಳ್ಳಿ. ಎಂಡಲ್ಲಿ 3 ಸಾರಿ 3 ಚೈನು, ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 3 ಸಾರಿ. ಮತ್ತು ವರ್ಕ್ ಟರ್ನ್ ಮಾಡಿ ಚೈನ್ ಮೇಲೆ ಚೈನ್ ಹಾಕಿ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಬನ್ನಿ. ನಾನೆಲ್ಲ ಡಿಸೈನ್ಗಳಲ್ಲಿ ತೋರಿಸ್ತೀನಿ, ಅದರಿಂದ ಈಗ ಆ ರೌಂಡ್ ತೋರಿಸ್ತಾ ಇಲ್ಲ, ಮಾಡಿಬಿಟ್ಟೆ ತೋರಿಸ್ತೀನಿ ನಿಮಗೆ. ಈ ಥರ ಆರ್ಚ್ಗಳು ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ದಾರ ಕಟ್ ಮಾಡಿ ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಇಲ್ಲಿ ನೀವು ದಾರ ಸೇರಿಸ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ಜಾಯಿನ್ ಮಾಡಿದ್ದೀರಾ ಅಂತ ಇಲ್ಲಿ ದಾರ ಸೇರಿಸ್ಕೊಂಡು ಫಸ್ಟ್ 3 ಚೈನ್ ಕುಚ್ಚಿಗೆ ಅಲ್ಲಿ ಸಿಂಗಲ್ ಕ್ರೋಶೆ ಬೇಕಾದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಇಲ್ಲಾಂದರೆ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಚೈನ್ ಮಾಡಿಕೊಂಡು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಒಂದು ಮಣಿ ಸೇರಿಸ್ಕೊಳ್ಳಿ, ಚಿಕ್ಕ ಮಣಿ. ಆಮೇಲೆ ಈ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿ ಈ ಗ್ಯಾಪ್ ಇದೆಯಲ್ವ, ಈ ಗ್ಯಾಪಲ್ಲಿ ಪೀಕೋ ಮಾಡಿ ಈ ಥರ ತಗೊಂಬನ್ನಿ. ಮತ್ತೆ ಮಣಿ ಸೇರಿಸಿ. ಈ ಥರ ಮಣಿ ಸೇರಿಸಿ ಮತ್ತೆ ಒಂದು ಬಿಟ್ಟು ಒಂದಕ್ಕೆ ನೆಕ್ಸ್ಟಿಂದಕ್ಕೆ, ಅಂದರೆ ಫಸ್ಟಿಂದಲ್ಲಿ ಮಾಡಿದ್ದೀವಿ ಡಬಲ್ ಕ್ರೋಶೆ, ಆಮೇಲೆ 2 ಬಿಟ್ಟು 3ನೇದಲ್ಲಿ ಮತ್ತೆ 3 ಚೈನು. ಅದನ್ನು ಈ ಗ್ಯಾಪಲ್ಲಿ ಪೀಕೋ ಮತ್ತೆ ಮಣಿ. ಮತ್ತೆ ಅದನ್ನು ಇಲ್ಲಿ ಬಿಟ್ಟು ಇಲ್ಲಿಗೆ
ಒಂದು ಬಿಟ್ಟು ಒಂದಕ್ಕೆ. ನೆಕ್ಸ್ಟು ಇದು ಬಿಟ್ಟು ಇದು. ಮತ್ತು 3 ಚೈನು, ಮತ್ತು 3 ಚೈನು. ಅದನ್ನು ಈ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತು ಮಣಿ ಸೇರಿಸಿ. ಮಣಿ ಈ ಥರ ಕ್ರೋಶೆಯಲ್ಲಿ ತಗೊಳ್ಳಿ. ಕ್ರೋಶೆ ಹುಕ್ಕಲ್ಲಿ ದಾರನ ಹಿಡ್ಕೊಳ್ಳಿ. ಅದನ್ನು ಈ ಕಡೆ ಅದನ್ನು ದಾರಕ್ಕೆ ಹಾಕ್ಕೊಳ್ಳಿ. ಮಣಿನ ಗೊತ್ತಿಲ್ಲದಿರೋರಿಗೆ ಹೇಳಿರೋದು. ಆಮೇಲೆ ಇದು ಬಿಟ್ಟು ಇದು. ಮತ್ತು 3 ಚೈನು, ಇಲ್ಲಿ ಪೀಕು. ಆಮೇಲೆ ಮಣಿ ತಗೊಳ್ಳಿ. ಮಣಿ ತಗೊಂಡು ನೋಡಿ ಈ ಥರ ಗೊತ್ತಿಲ್ಲದಿರೋರು ನೋಡ್ಕೊಳ್ಳಿ. ಈ ಥರ ದಾರ ತಗೊಳ್ಳಿ ಕ್ರೋಶೆ ಹುಕ್ಕಲ್ಲಿ. ಮೊದಲೇ ಮಣಿ ಸೇರಿಸ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಹುಕ್ಕಲ್ಲಿ ಹೀಗೆ ದಾರ ಹಿಡ್ಕೊಳ್ಳಿ. ಇದನ್ನು ಸ್ವಲ್ಪ ಕ್ರಾಸ್ ಈ ಥರ ಓರೆ ಮಾಡ್ಕೊಳ್ಳಿ. ಇದು ಬರುತ್ತೆ. ಇದ್ರ ಒಳಗಡೆ ಸೇರಿಸ್ಕೊಳ್ಳಿ. ಆಮೇಲೆ ಇದು ಬಿಟ್ಟು ಇದರಲ್ಲಿ ಡಬಲ್ ಕ್ರೋಶೆ ಹುಕ್ಕಿಗೆ ದಾರ ಸಂದ್ಕೊಂಡು ಹೀಗೆ ದಾರ ತಗೊಂಬಂದಿದ್ರೊಳಗಿಂದ ಆಮೇಲೆ ಮತ್ತೆ ದಾರದೊಂದು ಎರಡನ್ನು ಒಂದು ಮಾಡಿ, ಆಮೇಲೆ ಎರಡನ್ನು ಒಂದು ಮಾಡಿ. ಇದು ಡಬಲ್ ಕ್ರೋಶೆ. ಮತ್ತು 3 ಚೈನ್ ಮಾಡ್ಕೊಳ್ಳಿ. ಇದನ್ನು ಇದರ ಒಳಗಿಂದ ಹಿಂಗೆ ತನ್ನಿ, ಪೀಕೋ ಮತ್ತು ಮಣಿ. ಮಣಿ ಸೇರಿಸ್ಕೊಳ್ಳಿ. ಆಮೇಲೆ ಇದು ಬಿಟ್ಟು ಇದು ಲಾಸ್ಟಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳಿ. ಈ ಗ್ಯಾಪಲ್ಲಿ ಹಾಕ್ಕೊಂಡು ಪೀಕೋ ಮಾಡಿ. ಆಮೇಲೆ ಈ 3 ಚೈನಲ್ಲಿ ಲಾಕ್ ಮಾಡಿ. ಆಮೇಲೆ ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಆಮೇಲೆ 3 ಚೈನು, 1 2 3. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮಣಿ ಸೇರಿಸ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಆಮೇಲೆ ಇಲ್ಲಿ ಆರ್ಚಲ್ಲಿ ಇದೇ ಥರ ಡಬಲ್ ಕ್ರೋಶೆ ಮಾಡಿ, ಪೀಕೋ ಮಾಡಿ, ಮಣಿ ಸೇರಿಸಿ. ಪ್ರತಿಯೊಂದು ಆರ್ಚು ಅದೇ ರೀತಿ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಡಿಸೈನ್ ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಪೂರ್ತಿ ಸೀರೆಗೆ ಮಾಡಿದರೆ. ನಿಮಗೆ ನಾನು ಮಾಡಿದ ಬೇರೆ ವೀಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆವಾಗ ನಿಮಗೆ ನನ್ನ ವೀಡಿಯೋಗಳು ಸಜೆಸ್ಟ್ ಆಗುತ್ತೆ, ಬರುತ್ತೆ. ನೀವು ನೋಡ್ಬೋದು ಎಲ್ಲ ವೀಡಿಯೋಗಳು. ಆಮೇಲೆ ಪ್ಲೇ ಲಿಸ್ಟ್ಗಳಲ್ಲೂ ಇದೆ ಬೇರೆ ಬೇರೆ ಡಿಸೈನ್ಸು. ಅದರಿಂದ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ, ಹೇಳ್ತೀನಿ. ಮುಂದಿನ ಡಿಸೈನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.